ಮಂತ್ರಿವರ್ಯ, ನೀವು ನಮಗೆ ನಮ್ಮ ರಾಜ್ಯಕ್ಕೆ ಬಹಳಷ್ಟು ಮಾಡಿದ್ದೀರಿ. ನಿಮಗೆ ತುಂಬಾ ತುಂಬಾ ಧನ್ಯವಾದ. ಈ ಉಡುಗೊರೆಯನ್ನ ನಮ್ಮ ಕಡೆಯಿಂದ ಸ್ವೀಕಾರ ಮಾಡಿ. ನಮ್ಮ ವಿಶೇಷ ಸಲಹೆಗಾರರಿಗಾಗಿ ಒಂದು ವಿಶೇಷ ಉಡುಗೊರೆ. ಧನ್ಯವಾದ ಮಹಾರಾಜ. ಮಹಾರಾಜ, ಆಶ್ಚರ್ಯದ ವಿಷಯ ಏನಂದ್ರೆ ನನ್ನ ದೃಷ್ಟಿ ನಿಮ್ಮ ಅಂಗೈ ಮೇಲೆ ಹೋಯ್ತು. ಮತ್ತೆ ನಾನ್ ಕಂಡೆ ನಿಮ್ಮ ಅಂಗೈ ಮೇಲೆ ಕೂದ್ಲೇ ಇಲ್ಲ. ಅಂಗೈ ಮೇಲೆ ಕೂದ್ಲಿಲ್ವಾ? ಇದರ ಅರ್ಥ ಏನು ಪಂಡಿತ ರಾಮಕೃಷ್ಣ? ಅದೇನೇ ಮಹಾರಾಜ, ನೀವು ಮಹಾನ್ ದಾನವೀರ ಎಂಬುದು. ನಿಮಗಿಂತ ಮಹಾನ್ ದಾನವೀರ ಈ ವಿಶ್ವದಲ್ಲಿ ಬೇರೆ ಯಾರೂ ಇಲ್ಲ. ನೀವೆಂಥ ದಾನವೀರ ಅಂದ್ರೆ ದಾನ ಮಾಡಿ ಮಾಡಿ ಕೈ ಗಟ್ಟಿಯಾಗೋದಲ್ದೆ ನಿಮ್ಮ ಅಂಗೈ ಮೇಲೆ ಯಾವ ಕೂದಲು ಶೇಷವೇ ಇಲ್ಲ. ಅದ್ಭುತ ಪಂಡಿತ ರಾಮಕೃಷ್ಣ. ಒಂದು ಕ್ಷಣ, ಇದು ನಿಮ್ಮ ಚತುರತೆಗಾಗಿ. ಪಂಡಿತ ರಾಮಕೃಷ್ಣ, ನಮ್ಮ ಅಂಗೈಯಲ್ಲಿ ಯಾವುದೇ ಕೂದ್ಲಿಲ್ಲ, ಆದ್ರೆ ನಾವು ನೋಡ್ತಿದ್ದೇವೆ ನಿಮ್ಮ ಅಂಗೈಯಲ್ಲೂ ಕೂಡ ಯಾವುದೇ ಕೂದ್ಲಿಲ್ಲ. ಅದ್ ಹೇಗೆ? ಪಂಡಿತ್ ರಾಮಕೃಷ್ಣ, ಇದೇನು ಮಹಾರಾಜರ ಸಮಕ್ಷ ವ್ಯರ್ಥ ಪ್ರಸಂಗ ಪ್ರಸ್ತುತಪಡಿಸ್ತಿದ್ದೀರಿ ನೀವು? ಇಲ್ಲಿ ನೋಡಿ, ನಮ್ಮ ಅಂಗೈಯಲ್ಲೂ ಕೂಡ ಕೂದಲಿಲ್ಲ ನೋಡಿ. ಸತ್ಯವೇ ಗುರುವರ್ಯ. ಮಹಾರಾಜ, ಬಹುಶಃ ಗುರುವರ್ಯ ಮತ್ತೆ ನನ್ನ ಅಂಗೈ ಕೂದಲು ನಿಮ್ಮಿಂದ ದಾನ ಪಡಿತಾ ಪಡಿತಾ ಹೊರಟು ಹೋಗಿದೆ. ಏನ್ ಗುರುವರ್ಯ? ತುಂಬಾ ಚೆನ್ನಾಗಿದೆ ಪಂಡಿತ ರಾಮಕೃಷ್ಣ. ಅದ್ಭುತ ಪಂಡಿತ ರಾಮಕೃಷ್ಣ. ಒಂದು ಕ್ಷಣ, ಇದು ತಗೊಳ್ಳಿ. ಪಂಡಿತ ರಾಮಕೃಷ್ಣ, ಒಂದು ಶಂಕೆ ಇನ್ನು ನಮ್ಮ ಮನಸ್ಸಿನಲ್ಲಿ ಹಾಗೆ ಇದೆ. ಅದು ಏನಂದ್ರೆ, ನಮ್ಮ ಅಂಗೈಯಲ್ಲಿ ನಿಮ್ಮ ಅಂಗೈಯಲ್ಲಿ ಗುರುವರ್ಯರ ಅಂಗೈಯಲ್ಲಿ ಕೂದ್ಲೇಕಿಲ್ಲ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಆದ್ರೆ ಇಲ್ಲಿ ಉಪಸ್ಥಿತರಿರೋ ಯಾವುದೇ ವ್ಯಕ್ತಿಯ ಅಂಗೈಯಲ್ಲೂ ಕೂಡ ಕೂದ್ಲಿಲ್ಲ. ಅದ್ ಹೇಗೆ? ಮಹಾರಾಜ, ಯಾವ ಜನರಿಗೆ ದಾನ ಸಿಕ್ತೋ ಅವ್ರ ಅಂಗೈ ಕೂದಲು ದಾನ ಪಡಿತಾ ಪಡಿತಾ ಹೊರಟು ಹೋಯ್ತು. ಮತ್ ಯಾರಿಗೆ ಸಿಗ್ಲಿಲ್ವೋ ಅವ್ರ ಹೊಟ್ಟೆ ಉರ್ಕೋತಾ ಕೈ ಹುಸ್ಕೋತಿದ್ರು. ಇದರಿಂದ ಅವ್ರ ಕೂದಲು ಹೊರಟೋಯ್ತು. ಅದ್ಭುತ ಪಂಡಿತ ರಾಮಕೃಷ್ಣ, ಅದ್ಭುತ. ನಿಮ್ಮ ಸಮಯೋಚಿತ ಬುದ್ಧಿಗೆ ಯಾರು ಸಾಟಿನೇ ಇಲ್ಲ. ಇದು ನಿಮಗಾಗಿ. ಧನ್ಯವಾದ ಮಹಾರಾಜ. ಧನ್ಯವಾದ. ಏನ್ ನೋಡ್ತಾ ಇದ್ದೀರಿ ಗುರುಜಿ? ಇದಕ್ಕೆ ಕೇಳ್ತಾರೆ ಬುದ್ಧಿ. ಪಂಡಿತ್ ರಾಮಕೃಷ್ಣನಿಗೆ ನಿಮ್ಗಿಂತ ಅಧಿಕ ಉಡುಗೊರೆ ಪ್ರಾಪ್ತಿ ಆಯ್ತು. ಇಂದು ಮತ್ತೆ ನಾವು ಪಂಡಿತ ರಾಮಕೃಷ್ಣರ ಬುದ್ಧಿವಂತಿಕೆಯನ್ನು ಪ್ರಶಂಸೆ ಮಾಡಬೇಕು. ಒಂದು ವೇಳೆ ಇವರು ಇಲ್ದಿದ್ರೆ ನಮ್ಮ ತಾತಶ್ರೀ ಅವರ ಪವಿತ್ರವಾದ ಪೇಟ ನಮ್ಮ ಶಿರದ ಮೇಲೆ ಶೋಭಿತವಾಗುತ್ತಿರಲಿಲ್ಲ. ಪಂಡಿತ ರಾಮಕೃಷ್ಣರೇ ಇಂದು ನಮ್ಮ ಪೇಟವನ್ನು ಹುಡುಕಿದ್ದಾರೆ. ನಾವು ಸದಾ ನೋಡಿದ್ದೇವೆ. ಯಾವಾಗ್ಲಾದ್ರೂ ನಾವು ಇಲ್ಲ ವಿಜಯನಗರ ರಾಜ್ಯ ಯಾವುದಾದ್ರೂ ತೊಂದರೆಯಲ್ಲಿದ್ದರೆ ಪಂಡಿತ ರಾಮಕೃಷ್ಣರು ಆಗ ಅತಿ ಶೀಘ್ರ ಅದಕ್ಕೆ ಪರಿಹಾರ ಕಂಡುಹಿಡಿದಿದ್ದಾರೆ. ಪಂಡಿತ ರಾಮಕೃಷ್ಣ, ಧನ್ಯವಾದ. ರಾಮ, ಈ ರಾಮನಿಗೇನಾದ್ರೂ ಮಾಡಲೇಬೇಕು. ಯಾವಾಗಲೂ ನಮ್ಮ ಕಾಲಿನವರೆಗೆ ಬಂದಿರುವ ಸಂಪತ್ತನ್ನ ಕೈಯಿಂದ ಕಿತ್ತುಕೊಳ್ಳುತ್ತಾನೆ. ನೋಡಿಕೊಳ್ಳುತ್ತೇವೆ ನಾವು ನಿಮ್ಮನ್ನ ಪಂಡಿತ ರಾಮಕೃಷ್ಣ. ಮಹಾರಾಜ, ಇಂದಿನ ಸಮಾರಂಭದಲ್ಲಿ ವಿಸ್ಮಯದಂತಹ ಒಂದು ಅದ್ಭುತ ಕಾರ್ಯಕ್ರಮ ಪ್ರಸ್ತುತಪಡಿಸುವುದಕ್ಕೆ ಅನುಮತಿ ಕೋರುತ್ತೇವೆ. ಮತ್ತವರೇ ಪೋರ್ಚುಗಲ್ನ ಪ್ರಸಿದ್ಧ ಜಾದೂಗಾರ. ಅವಶ್ಯ ಮಂತ್ರಿವರ್ಯ, ಅನುಮತಿ ಇದೆ. ಅವರನ್ನು ಒಳಗೆ ಬರ ಹೇಳಿ. ಮಹಾರಾಜ, ಈ ಪೆಟ್ಟಿಗೆ ಇಲ್ಲೇನ್ ಮಾಡ್ತಿದೆ?
ಏನಿದು, ಏನಾಗುತ್ತಿದೆ? ಅದ್ಭುತ ಜಾದೂಗಾರ ಮಹೋದಯ. ಪ್ರಣಾಮಗಳು ಮಹಾರಾಜ್. ಎಲ್ಲವೂ ಮೋಸ. ಇಲ್ಲಿ ನೋಡು, ಮತ್ತೊಬ್ಬ ಬಂದ ಮಹಾರಾಜರ ಖಜಾನೆ ಲೂಟಿ ಮಾಡೋಕೆ. ಈಗ ಪೆಟ್ಟಿಗೆಯಿಂದ ಪಾರಿವಾಳ ಮೊಲ ಹೊರಗೆ ತೆಗಿತಾನೆ, ಮತ್ತೆ ಸ್ವರ್ಣ ಮುದ್ರೆ ತೆಗೆದುಕೊಂಡು ಹೋಗುತ್ತಾನೆ. ಕೇವಲ ನಾವೇ ಮುಂಚೆತರಾಗುತ್ತಿದ್ದೀವಿ. ಮಹಾರಾಜ್, ನನ್ನ ಹೆಸರು ಮಾರ್ಕಸ್ ಡೆ ಪಂಪಡೋರ್. ನಾನು ಪೋರ್ಚುಗಲ್ನಿಂದ ನಿಮ್ಮನ್ನು ನೋಡಲು ಬಂದಿದ್ದೇನೆ. ಇದೆಂತ ಹೆಸರು? ಅಯ್ಯೋ ಮೂರ್ಖ, ಅಪಡಂ ಪಪಡಂ ಅಲ್ಲ, ಮಾರ್ಚಿಸ್ ದೆ ಅಪಾದಂ ಇವರ ಹೆಸರು. ಸ್ಟುಪಿಡ್ ಓಲ್ಡ್ ಮ್ಯಾನ್, ನಿನ್ಗೆ ಅರ್ಥ ಆಗಲ್ಲ. ಇಟ್ಸ್ ಮಾರ್ಕಸ್ ಡೆ ಪಂಪಡೋರ್. ನೀವು ನನ್ನನ್ನ ಖಂಡಿತ ಸರಿಯಾಗಿ ಗುರುತಿಸಿದಿರಿ. ನಾವೇ ಆಚಾರ್ಯ ತಥಾಚಾರ್ಯ. ಸ್ಟುಪಿಡ್. ಖಂಡಿತವಾಗ್ಲು ನಾವೇ ರಾಜ್ಯದ ಎಲ್ಲರಿಗಿಂತಲೂ. ಈಗ ನೀವು ನನ್ನನ್ನ ಯಾವ ಶಬ್ದದಿಂದ ಸಂಬೋಧಿಸಿದಿರಿ? ಸ್ಟುಪಿಡ್. ನಾವೇ ರಾಜ್ಯದ ಅತ್ಯಂತ ಸತ್ಪುರುಷ ಮಾಚಿಸ್ ಜಿ. ಫುಲಿಶ್ ಇಂಡಿಯನ್. ಇಟ್ಸ್ ಮಾರ್ಕಸ್ ಡೆ ಪಂಪಡೋರ್. ಮಾರ್ಚಿಸ್ ಅಪದಂ. ಮಾರ್ಚಿಸ್ ಅಪದಂ ಪಪದಂ. ಮಾರ್ಚಿಸ್ ಅಪದಂ ಪಪದಂ ಪಪದಂ ಪಪದಂ. ಮಾರ್ಚಿಸ್ ಅಪದಂ ಪಪದಂ. ನೋ 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 ನೋ, ಇದು ಮುಗ್ಧ ಬೆಕ್ಕು, ಏನು ಮಾಡಲ್ಲ. ಇದನ್ನ ಸರಿಯಾಗಿ ನೋಡಿಕೊಳ್ಳಿ. ನಮಗೆ ಬೆಕ್ಕು ಕಂಡ್ರೆ ಆಗಲ್ಲ. ಅದು ಬಿಡಿ ಜಾದೂಗಾರ ಮಹೋದಯ, ನೀವು ನಿಮ್ಮ ಜಾದೂ ಆರಂಭ ಮಾಡಿ. ನಾವು ಅತ್ಯಂತ ಉತ್ಸುಕರಾಗಿದ್ದೇವೆ ನೋಡೋಕೆ ನೀವೇನ್ ಜಾದೂ ಮಾಡ್ತೀರಾ ಅಂತ. ನಿಮ್ಮ ಆಜ್ಞೆ ಮಹಾರಾಜ್. ಈ ಕರವಸ್ತ್ರ ಎಲ್ಲಿ ಹೋಯ್ತು ಜಾದೂಗಾರ ಮಹೋದಯ? ಏನು? ನಾವೇ? ಹ? ಕ್ಷಮೆ ಕೇಳುತ್ತೀವಿ ಮಹಾರಾಜ. ಇದೆಂತ ಜಾದು ಮಹಾರಾಜ? ಇಂಥ ಜಾದುವನ್ನ ನಮ್ಮ ವಿಜಯನಗರದ ಮಾರ್ಗದಲ್ಲಿ ಪ್ರತಿದಿನ ಜಾದು ಪ್ರದರ್ಶಿತವಾಗುತ್ತದೆ. ಇದರಲ್ಲಿ ಏನು ವಿಶೇಷತೆ ಇದೆ? ಏನೂ ಇಲ್ಲ. ಸರಿ ಮಹಾರಾಜ್, ನಾನಿಂದು ನಿಮ್ಮೆದುರು ಎಂಥ ಜಾದು ಮಾಡ್ತೇನೆ ಅಂದ್ರೆ ನನ್ನ ಸರ್ವಶ್ರೇಷ್ಠ ಜಾದು. ನೀವು ನೋಡ ಬಯಸ್ತೀರಾ? ಅವಶ್ಯ 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 ನೋಡ ಬಯಸುತ್ತಾರೆ. ಸರಿ, ಇದು ನನ್ನ ಸರ್ವಶ್ರೇಷ್ಠ ಜಾದು ಮಹಾರಾಜ್. ಆದ್ರೆ ನಾನು ಎಷ್ಟು ಮಾತ್ರ ಹೇಳಕ್ ಬಯಸ್ತೇನೆ, ಜಾದು ನೋಡ್ಬೇಕಾದ್ರೆ ಯಾರಾದ್ರೂ ವಿಚಿತ್ರರಾಗ್ತಾರೆ.
ನಿಮ್ಮಲ್ಲಿ ನಿವೇದನೆ, ಕೃಪೆ ಮಾಡಿ ನೀವು ಕ್ರೋಧಿತರಾಗಬಾರ್ದು. ಅನುಮತಿ ಇದೆ. ಸರಿ, ಎಂದು ಆಗದಿರುವುದು ಇಂದಾಗುತ್ತದೆ. ಅರೆ ವಾ, ಅಂಥ ಯಾವ ಜಾದೂ ಇರ್ಬೋದು ಯಾರು ಮಾಡಕ್ಕಾಗದೇ ಇರೋ ಅಂಥದ್ದು? ಇದು ನನ್ನ ಜಾದುವಿನ ವಿದ್ಯೆಯ ಸರ್ವಶ್ರೇಷ್ಠ ಉದಾಹರಣೆ. ಇದು ಸ್ವಯಂ ನಿಮ್ಮ ಕಣ್ಣಾರೆ ನೋಡುತ್ತೀರಾ. ನೆನಪಿರಲಿ, ಎಲ್ಲವೂ ಮೋಸ. ಎಲ್ಲವೂ ಮೋಸ ಅಂತೆ. ಗೊತ್ತಿಲ್ಲ ಅದು ಯಾವ ಪ್ರದರ್ಶನ ಮಾಡ್ತಾನೆ ಅಂತ ಈ ಮಾಚಿಸ್. ನೀವು ನೋಡ್ತೀರಾ? ಹಾ, ನೋಡಬೇಕು. ತೋರಿಸಿ. ಬನ್ನಿ, ತೋರಿಸಿ. ನನ್ನ ಕಣ್ಣನೆ ನೋಡು. ನಾವ್ಯಾಕೆ ನೋಡಬೇಕು? ನೋಡು. ಸರಿಯಾಗಿದೆಯಲ್ಲ? ಸರಿಯಾಗಿ ನೋಡು. ನೋಡ್ತಾನೆ ಇರು. ಗುರುಜಿ, ಓ ಗುರುಜಿ, ಅಯ್ಯೋ ಗುರುಜಿ, ಸುಮ್ಮನೆ ನಿಂತ್ಕೊಳ್ಳಿ ಗುರುಜಿ. ಅಯ್ಯೋ ಗುರುವರ್ಯ, ಏನ್ ಮಾಡ್ತಿದ್ದೀರಿ ನೀವು? ನಿನ್ನ ಹೆಸರೇನು? ನನ್ನ ಹೆಸರು ಮಣಿ. ನನ್ನ ಕಣ್ಣನೆ ನೋಡು. ಹೌದಾ? ನೋಡ್ತಾನೆ ಇರು. ನನ್ನ ಬೇಕು. ಮಹಾರಾಜ, ಇದೆಲ್ಲ ಏನು? ಗುರುವರ್ಯ, ನೀವು ಈ ಮಹೋದಯನ ಸರ್ವಶ್ರೇಷ್ಠ ಜಾದು ನೋಡಕ್ ಬಯಸಿದ್ರಲ್ವಾ? ಒಮ್ಮೆ ನೋಡಿ ಏನಿಟ್ಟಿದ್ದಾರೆ ಅವ್ರು ನಿಮ್ ಕೈಯಲ್ಲಿ ಅಂತ. ಅಯ್ಯಯ್ಯೋ, ಇದೇನೋ? ಮ್ಯಾಚಸ್, ಬನ್ನಿ ಹಿಡ್ಕೊ ಬನ್ನಿ. ಹೇ ಭಗವಂತ, ವಾ, ನಾವಿಂತ ಜಾದುಗಾರನ ನೋಡಲೇ ಇರಲಿಲ್ಲ. ಅದ್ಭುತ. ಏ ಹುಡ್ಗ, ಬಾಯ್ಲಿ. ನನ್ನ ಕಣ್ಣನೆ ನೋಡು. ಇಲ್ಲಿ ನೋಡಿ ಮಹಾರಾಜ, ಇಲ್ಲಿ ನೋಡಿ. ಈ ದುಷ್ಟತನದಿಂದ ದುಷ್ಟ ಕೆಲಸವನ್ನೇ ಮಾಡುತ್ತಿದ್ದಾನೆ ಮಹಾರಾಜ. ಮಹಾರಾಜ, ಇದು ಮಾರ್ಚಿಸ್ ಪೆಪ್ಪದಂ. ಸಾಕು ಮಾಡು ಇದನ್ನು. ಏನು? ಅಯ್ಯೋ ಭಗವಂತ, ಬಾಲಕ ನಿಂತ್ಕೋ. ಅಯ್ಯೋ ಭಗವಂತ, ಅಯ್ಯಯ್ಯೋ ಗುರುವರ್ಯ, ಬಾಲಕ ಅವನು. ಆರಾಮಾಗಿರಿ ಗುರುವರ್ಯ. ಮಹಾರಾಜ, ಅಯ್ಯೋ ಭಗವಂತ, ಮಹಾರಾಜ, ನಮ್ಮ ರಕ್ಷಣೆ ಮಾಡಿ. ಅಯ್ಯೋ ಸತ್ತು, ಅಯ್ಯೋ ನಾವು ಸತ್ತು. ಮಾರ್ಚಿಸ್. ಅಯ್ಯೋ ಜಾದೂಗಾರ ಮಹೋದಯ, ಸಾಕು ಮಾಡಿ. ನಕ್ಕು ಹೊಟ್ಟೆ ಹುಣ್ಣಾಗ್ತಿದೆ. ನಿಲ್ಸಿ. ಬಾರಿಸ್ತೀನಿ ನಿನ್ನ.
ಮಹಾರಾಜ. ನಾನಿಲ್ಲೇನ್ ಮಾಡ್ತಿದ್ದೀನಿ ಮಹಾರಾಜ? ಮಹಾರಾಜ, ಇದನ್ನ ಸ್ವೀಕಾರ ಮಾಡಲೇಬೇಕು. ಸನ್ಮೋಹ ಕ್ರಿಯೆಯ ಅದ್ಭುತವಾದ ಪ್ರದರ್ಶನವಾಗಿತ್ತು. ಹೌದು ಗುರುವರ್ಯ, ಜಾದೂಗರ ನಿಮ್ಮನ್ನ ಮತ್ತೆ ಮಣಿನ ಹೇಗೆ ವಶಪಡಿಸ್ಕೊಂಡಿದ್ರು? ಮಹಾರಾಜ್, ಇದು ನನ್ನ ಸರ್ವಶ್ರೇಷ್ಠ ಜಾದು ಆಗಿತ್ತು, ಸಂಮೋಹನ. ಇದರಿಂದ ನಾನು ಯಾರ ಹತ್ರ ಏನ್ ಬೇಕಾದ್ರೂ ಮಾಡಿಸಬಲ್ಲೆ. ಮತ್ತವನಿಗೆ ಏನೂ ಗೊತ್ತಾಗೋದಿಲ್ಲ. ಮಂತ್ರಿವರ್ಯ, ಮಹಾರಾಜ, ಜಾದುಗಾರ ಮಹೋದಯನಿಗೆ ಸೂಕ್ತವಾದ ಉಡುಗೊರೆಯನ್ನು ನೀಡಿರಿ. ಫುಲಿಶ್ ಇಂಡಿಯನ್ಸ್, ಜಾದುಗಾರ ಅಂತ ತಿಳ್ಕೊಂಡಿದ್ದಾರೆ. ಇದೆಲ್ಲವೂ ಮೋಸ. ನನ್ನ ವಾಸ್ತವಿಕ ಪುರಸ್ಕಾರ ಈ ಪೇಟ ಕದಾಗ ಮಹಾರಾಜ್. ಈ ಪೇಟ ಕದೋಗಿ ನಾನು ನಿಮ್ಮ ಮತ್ತು ವಿಜಯನಗರ ರಾಜ್ಯದ ಆತ್ಮವಿಶ್ವಾಸ ಮತ್ತು ಆತ್ಮ ಗೌರವವನ್ನು ಸಮಾಪ್ತಿ ಮಾಡ್ತೇನೆ. ದಕ್ಷಿಣದ ಎಲ್ಲಕ್ಕಿಂತಲೂ ಶಕ್ತಿಶಾಲಿ ರಾಜ ನಮ್ಮ ದೇಶ ಪೋರ್ಚುಗಲ್ನ ಮುಂದೆ ತಲೆ ಬಾಗಿ ನಿಲ್ಲುತ್ತಾನೆ ಅತಿ ಶೀಘ್ರದಲ್ಲೇ. ಮಾರ್ಚೆಸ್ರವರೇ, ನಿಂತ್ಕೊಳ್ಳಿ 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 ನಿಂತ್ಕೊಳ್ಳಿ. ಮಾರ್ಚೆಸ್ರವರೇ, ನೀವು ನಿಜಕ್ಕೂ ವಿಸ್ಮೃತಿ ಮಾಡುವ ಕಲಾಕಾರರು. ನಿಮ್ಮ ಕಲೆ ಅದ್ಭುತ. ಮಾರ್ಕಿಸ್ ಅಲ್ಲ, ಮಾರ್ಕಸ್. ಅಪದಮರವರೇ, ನಾವು ನಿಮ್ಮಂತ ಮಹಾನ್ ಕಲಾಕಾರನ ಜೊತೆ ಉಚಿತ ವ್ಯವಹಾರ ಮಾಡಲಿಲ್ಲ. ಅದಕ್ಕಾಗಿ ಲಜ್ಜಿತರು ನಾವು. ನೋ ಪ್ರಾಬ್ಲಮ್ಸ್. ಫುಲಿಶ್ ಇಂಡಿಯನ್ಸ್. ಈ ಮುದಿಗೆ ಏನಾಗಿದೆ? ಎಷ್ಟು ಪ್ರಶಂಸೆ ಯಾಕೆ ಮಾಡ್ತಿದ್ದಾನೆ? ಈ ಮುದಿಯ ಸ್ವಯಂ ಯಾರನ್ನು ಪ್ರಶಂಸೆ ಮಾಡೋನೇ ಅಲ್ವಲ್ಲ. ಅದು ನಾವು ಬಯಸುತ್ತೇವೆ ನೀವು ನಮ್ಮ ನಿವಾಸಕ್ಕೆ ಬಂದು ಸಂಧ್ಯಾಕಾಲದ ಭೋಜನವನ್ನು ನಮ್ಮ ಜೊತೆ ಗ್ರಹಣ ಮಾಡಿ ಅನ್ನೋದು. ಗುರುವರೆಯ ವಿಶಾಲ ಹೃದಯತೆ, ಅತಿಥಿ ಸತ್ಕಾರ ತೋರ್ತಿದಾರಲ್ಲ, ಏನು ಅರ್ಥನೇ ಆಗ್ತಿಲ್ಲ ನನಗೆ. ಒಂದು ಸಲ ಇವನು ನಮ್ಮ ವಶಕ್ಕೆ ಸಿಕ್ಕಿ ಹಾಕಿಕೊಳ್ಳಲಿ, ನಂತರ ಇವನನ್ನು ರಾಮನ ವಿರುದ್ಧ ಉಪಯೋಗಿಸಿಕೊಳ್ಳುತ್ತೇನೆ, ಮತ್ತೆ ರಾಮನ ಜೀವನಕ್ಕೆ ಬೆಂಕಿ ಹಚ್ಚುತ್ತೇನೆ. ನೀವು ಇಂಡಿಯನ್ಸ್ ನಿಜವಾಗಿಯೂ ಮೂರ್ಖರು. ನಾನು ನಿನ್ನನ್ನು ಗುಲಾಮನನ್ನಾಗಿ ಮಾಡಿಕೊಂಡು ಕೃಷ್ಣ ದೇವರಾಯರ ಪೇಟವನ್ನು ನಿನ್ನಿಂದಲೇ ಕಳ್ಳತನ ಮಾಡಿಸುತ್ತೇನೆ. ಯು ಓಲ್ಡ್ ಮ್ಯಾನ್, ನೀನಾಗ್ತೀಯ ನನ್ನ ಅಸ್ತ್ರ, ಮತ್ತೆ ಕದಿತೀಯ ಮಹಾರಾಜರ ಪೇಟ. ಅದರಿಂದ ಚೂರ್ ಚೂರಾಗತ್ತೆ ನಿಮ್ಮ ವಿಜಯನಗರದ ಆತ್ಮ ಗೌರವ. ಎಲ್ಲವೂ ಮೋಸ. ನಿಮ್ಮ ಕಿಂಗ್ಡಮ್ ಅನ್ನು ಪೋರ್ಚುಗಲ್ರ ಪಾದಕ್ಕೆ ಅರ್ಪಿಸುತ್ತೇನೆ. ನೀನಾಗ್ತೀಯ ಮೊದಲ ಮೆಟ್ಟಿಲು, ಏಕೆಂದರೆ ನನ್ನ ಮುಂದಿನ ಬೇಟೆಯಾಗುತ್ತಾರೆ ನಿಮ್ಮ ಮಹಾರಾಜ. ಅವರನ್ನು ನನ್ನ ವಶ ಮಾಡ್ಕೋತೇನೆ, ಮತ್ತೆ ಮಾಡ್ತೇನೆ ಪೂರ್ತಿ ರಾಜ್ಯವನ್ನು ಫುಲೀಶ್.